ನಮಸ್ಕಾರ ವೀಕ್ಷಕರೇ. ಭಾರತ ಸುಭದ್ರವಾಗಿದೆಯಾ? ಈ ರೀತಿ ಒಂದು ಪ್ರಶ್ನೆ ಕೇಳಿದ್ರೆ ಸರ್ಕಾರಕ್ಕೆ ಬೆಂಬಲಿಸುವವರು ಹೌದು ಅಂತಾರೆ, ಕಾಂಗ್ರೆಸ್ ಬೆಂಬಲಿಗರು ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಆದ್ರೆ ಯಾರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳಿ ಲೆಕ್ಕ ಹಾಕೋದಕ್ಕಿಂತ ಸೂಕ್ತ ದಾಖಲೆ ಹಾಗೂ ಅಸಲಿ ವಿಚಾರಗಳನ್ನ ಅವಲೋಕಿಸ್ತಾ ಹೋದ್ರೆ ಈ ಚರ್ಚೆಗೆ ಒಂದು ತೂಕ ಬರುತ್ತೆ. ಈಗ ಅದೇ ವಿಚಾರದ ಕುರಿತಂತೆ ಸುದ್ದಿಯೊಂದು ಬರ್ತಾ ಇದೆ. ಸಂಪೂರ್ಣ ವಿವರಣೆ ದಾಖಲೆಗಳ ಜೊತೆಗಿನ ಸುದ್ದಿ ಇದಾಗಿದ್ದು, ಇನ್ನೊಂದು ಆಯಾಮದಲ್ಲೂ ಯೋಚಿಸಬೇಕು ಅನ್ನೋದು ದೇಶದಲ್ಲಿರೋ ಕೆಲವರಿಗೆ ಅರ್ಥ ಆಗುವಂತೆ ಮಾಡ್ತಾ ಇದೆ. ಈ ಮಧ್ಯೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಕಾಕ್ರೋಚ್ ಪಾರ್ಟಿಗೆ ಪಾಕಿಸ್ತಾನಿ ಉಗ್ರರಿಂದ ಬೆಂಬಲ ವ್ಯಕ್ತವಾಗ್ತಾ ಇರೋದು ಭಾರತೀಯರಿಗೆ ಟೆನ್ಷನ್ ಹೆಚ್ಚಿಸ್ತಾ ಇದೆ. ಜಿರಳೆಗಳಿಂದ ದೇಶಕ್ಕೆ ಇನ್ನೇನೆಲ್ಲ ಕಾದಿದೆಯೋ ಅನ್ನೋ ಭಯ ಮೂಡುವಂತೆ ಮಾಡ್ತಾ ಇದೆ. ಮತ್ತೊಂದೆಡೆ ಭಾರತ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕ ಹೊಡೆತಗಳನ್ನ ಮುಂದುವರೆಸಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2019 ಹಾಗೂ 2024 ಜನರಲ್ ಎಲೆಕ್ಷನ್ ಹಾಗೂ ಹಲವು ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿ ವಿರುದ್ಧ ವಿಪಕ್ಷಗಳು ಒಂದು ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಯತ್ನಿಸಿದ್ವು. ಅದೇನು ಅಂದ್ರೆ, ನೋಡ್ತಾ ಇರಿ, ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದ ಹಾಗೆ ಬಾಂಬ್ ಬ್ಲಾಸ್ಟ್ ಗಳು ಆಗುತ್ತೆ, ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ, ಇದೆಲ್ಲವೂ ನಾಟಕ, ಎಲೆಕ್ಷನ್ ಗೆಲ್ಲೋದಕ್ಕೆ ಗಿಮಿಕ್ ಅನ್ನೋದನ್ನ ಬಿಂಬಿಸೋ ಪ್ರಯತ್ನ ನಡೀತು. ಆದ್ರೆ ಇದು ವರ್ಕೌಟ್ ಆಗ್ಲಿಲ್ಲ ಅನ್ನೋದು ಬೇರೆ ವಿಷಯ. ಭಾರತದ ಭದ್ರತೆಯನ್ನ, ಚುನಾವಣೆಗಳನ್ನ ತಾಳೆ ಹಾಕೋದು ಎಷ್ಟು ಮೂರ್ಖತನ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಮೊದಲಿಗೆ ಭಾರತದ ಭದ್ರತೆಗಾಗಿ ಹೇಗೆಲ್ಲ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ಗಮನಿಸಬೇಕು. ಇವತ್ತು ಬಹುತೇಕರು ಈ ವಿಚಾರದ ಬಗ್ಗೆ ಯೋಚಿಸ್ತಾ ಇಲ್ಲ. ಆದ್ರೆ ವಾಸ್ತವವನ್ನ ಮುಚ್ಚಿಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಪೂರಕವಾಗಿರೋ ಸ್ಫೋಟಕ ಸುದ್ದಿಗಳು ಮಾಧ್ಯಮದಲ್ಲಿ ಪ್ರಕಟವಾಗಿವೆ. ಈ ಬಾರಿಯ ಸ್ವಾತಂತ್ರ್ಯೋತ್ಸವಕ್ಕೂ ಮುನ್ನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ತಯಾರಿ ನಡೆಸಿದ್ದ ಬರೋಬ್ಬರಿ 253 ಉಗ್ರರನ್ನ ನಮ್ಮ ರಕ್ಷಣಾ ಪಡೆಗಳು ವಶಕ್ಕೆ ಪಡೆದು ದುಷ್ಕೃತ್ಯ ನಡೆಯೋದನ್ನ ತಡೆದಿದ್ವು ಅನ್ನೋ ಮಾಹಿತಿ ರಿವೀಲ್ ಆಗಿದೆ. ಈ 253 ಶಂಕಿತರು ಅರ್ಥಾತ್ ಉಗ್ರರಿಗೆ ISI ಲಿಂಕ್ ಇತ್ತು ಅನ್ನೋದು ಕೂಡ ವರದಿಯಾಗಿದೆ. ಸುಮಾರು 14 ರಾಜ್ಯಗಳಲ್ಲಿ ನಡೆದ ವಿವಿಧ ಆಪರೇಷನ್ಗಳ ಮೂಲಕ ಇವರೆಲ್ಲರನ್ನ ಹೆಡೆಮುರಿ ಕಟ್ಟೋ ಕೆಲಸ ಆಗಿದೆ ಅನ್ನೋದು ರಿವೀಲ್ ಆಗಿದೆ. ಈ ಅರೆಸ್ಟ್ಗಳ ರಾಜ್ಯವಾರು ಲೆಕ್ಕ ಕೂಡ ಬಹಿರಂಗವಾಗಿದ್ದು, ಉತ್ತರ ಪ್ರದೇಶದಲ್ಲಿ 62, ಹರಿಯಾಣದಲ್ಲಿ 52, ದೆಹಲಿ 51, ಪಂಜಾಬ್ 44, ರಾಜಸ್ಥಾನ 15, ಮಹಾರಾಷ್ಟ್ರ 8, ಉತ್ತರಾಖಂಡ 5, ಕರ್ನಾಟಕ, ಗುಜರಾತ್ ಹಾಗೂ ಬಿಹಾರದಲ್ಲಿ 3 ಮತ್ತು ತೆಲಂಗಾಣ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಹಾಗೂ ಕೇರಳದಲ್ಲಿ ತಲಾ ಒಬ್ಬ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಿರೋ ಬಗ್ಗೆ ವರದಿಗಳು ಹೊರಬಂದಿವೆ. ಇವರೆಲ್ಲರ ಟಾರ್ಗೆಟ್ ಇದ್ದಿದ್ದು 2026 ಸ್ವಾತಂತ್ರ್ಯ ದಿನದಂದು ಸಾರ್ವಜನಿಕರನ್ನ ಬಲಿ ಪಡೆಯೋದು. ಪಾಕಿಸ್ತಾನಿ ಮೂಲದ ಕುಖ್ಯಾತ ಉಗ್ರ ಶಹಜಾದ್ ಭಟ್ಟಿ ನೆಟ್ವರ್ಕ್ ನಿಂದ ಈ ಬಾರಿ ಇದೆಲ್ಲವೂ ಆಪರೇಟ್ ಆಗ್ತಾ ಇದೆ ಅನ್ನೋ ಮಾಹಿತಿ ಬಂದಿತ್ತು. ಗ್ರೆನೇಡ್ ಅಟ್ಯಾಕ್ಸ್, IED ಅಟ್ಯಾಕ್ಸ್, ಪೆಟ್ರೋಲ್ ಬಾಂಬ್ ಬಳಸಿ ಭಾರತದ ವಿವಿಧ ಕಡೆಗಳಲ್ಲಿ ಬ್ಲಾಸ್ಟ್ ಮಾಡೋ ಪ್ಲಾನ್ ಇತ್ತು. ಆದ್ರೆ ನಮ್ಮ ಇಂಟೆಲಿಜೆನ್ಸ್ ಕಡೆಯಿಂದ ಪಕ್ಕಾ ಮಾಹಿತಿಗಳು ಬರ್ತಾ ಇದ್ದಿದ್ರಿಂದ ಇವರನ್ನ ಟ್ರ್ಯಾಕ್ ಮಾಡೋದು ಸುಲಭ ಆಗುತ್ತೆ. ಆಗಸ್ಟ್ 12ರಿಂದ ಈ ಕಾರ್ಯಾಚರಣೆ ತೀವ್ರಗೊಂಡು ಎಲ್ಲರನ್ನ ಅರೆಸ್ಟ್ ಮಾಡೋ ಕೆಲಸಗಳು ನಡೆಯುತ್ತೆ. ಇವರಲ್ಲಿ ಸುಮಾರು 200 ಶಂಕಿತರು ಶಹಜಾದ್ ಭಟ್ಟಿ ಗ್ಯಾಂಗ್ ನಲ್ಲಿ ಗುರುತಿಸಿಕೊಂಡಿದ್ರೆ ಉಳಿದವರಿಗೆ ಬೇರೆ ಬೇರೆ ಲಿಂಕ್ ಇದೆ ಅಂತ ಹೇಳಲಾಗಿದೆ. UAPA, ಭಾರತೀಯ ನ್ಯಾಯ ಸಂಹಿತಾ, ಆರ್ಮ್ಸ್ ಆಕ್ಟ್, NDPS ಆಕ್ಟ್ ಹಾಗೂ ದಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆಕ್ಟ್ ಅಡಿಯಲ್ಲಿ ಸುಮಾರು 80 FIR ಗಳನ್ನ ದಾಖಲಿಸಲಾಗಿದೆ ಹಾಗೂ ಸ್ಫೋಟಕ ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈ ಮೂಲಕ ಕ್ರಾಸ್ ಬಾರ್ಡರ್ ಟೆರರಿಸಂಗೆ ದೊಡ್ಡ ಹೊಡೆತ ಕೊಡುವಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನೋದನ್ನ ಸರ್ಕಾರ ಹೇಳ್ಕೊಂಡಿದೆ. ಈಗ ಮುಖ್ಯ ವಿಷಯ ಏನಂದ್ರೆ, ಈ ಪೈಕಿ ಒಬ್ಬರನ್ನ ಐಡೆಂಟಿಫೈ ಮಾಡುವಲ್ಲಿ ಇಂಟೆಲಿಜೆನ್ಸ್ ವಿಫಲ ಆಗಿದ್ರು ಅಥವಾ ಒಬ್ಬನನ್ನ ಹಿಡಿಯೋದು ತಡ ಆಗಿದ್ದಿದ್ರು ಕತೆ ಏನಾಗ್ತಾ ಇತ್ತು ಅನ್ನೋದು. ಪಹಲ್ಗಾಮ್ ಘಟನೆ ಬಳಿಕ ಭಾರತದಲ್ಲಿ ಆ ಮಾದರಿಯ ಯಾವುದೇ ಉಗ್ರ ದಾಳಿಗಳು ನಡೆದಿಲ್ಲ. ಈಗ ಆಲ್ರೆಡಿ ನಾನಾ ರೀತಿಯ ಆರೋಪ ಮಾಡಿ ಮೋದಿ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ರಗಳೆ ನಡೆಯೋ ಹೊತ್ತಲ್ಲಿ ಬ್ಲಾಸ್ಟ್ ಆಗಿತ್ತು ಅಂದ್ರೆ ಅದು ಎಂತ ದೊಡ್ಡ ಅಸ್ತ್ರ ಆಗ್ತಾ ಇತ್ತು. ಬರೀ ಬಾಯಲ್ಲೇ ಹೇಳ್ತಾರೆ ಮೋದಿ ಆಡಳಿತದಲ್ಲಿ ದೇಶದಲ್ಲಿ ಜನರಿಗೆ ಸುರಕ್ಷತೆ ಇಲ್ಲ, ಹೀಗೆ ಇನ್ನೂ ಹಲವು ವಿಚಾರಗಳನ್ನ ವಿಪಕ್ಷಗಳು ಎತ್ತಿ ಹಿಡಿತಾ ಇದ್ವು. ಅದನ್ನ ತಪ್ಪು ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಹಜವಾಗಿಯೇ ಇಂಥ ವಿಚಾರಗಳು ಸಿಕ್ಕಾಗ ವಿಪಕ್ಷದಲ್ಲಿ ಯಾರೇ ಇದ್ರೂ ಅದನ್ನ ಹೈಲೈಟ್ ಮಾಡೇ ಮಾಡ್ತಾರೆ. ಆದ್ರೆ ಅದಕ್ಕಿಂತ ದೊಡ್ಡ ಸವಾಲ್ ಜನರ ನಂಬಿಕೆಯನ್ನ ಕಳೆದುಕೊಳ್ಳೋ ಕೆಲಸ ಆಗ್ತಾ ಇತ್ತು. ಇದರಿಂದ ಜನರು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದ್ರೆ, ಭಾರತದಂತ ದೇಶ ಯಾವತ್ತೂ ಸೇಫ್ ಅಲ್ಲ, ಸದಾ ಅಪಾಯದ ಅಂಚಲ್ಲಿರುತ್ತೆ, ಸದಾ ಟಾರ್ಗೆಟ್ ಆಗ್ತಾನೆ ಇರುತ್ತೆ. ಆದ್ರೆ ಅದನ್ನ ಯಾರು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಇಂಥ 10 ಆಪರೇಷನ್ಗಳು ದಾಳಿ ನಡೆಯೋದಕ್ಕೂ ಮುನ್ನವೇ ಉಗ್ರರನ್ನ ಹಿಡಿದಿರೋ ಬಗ್ಗೆ ಸಾಕಷ್ಟು ಸುದ್ದಿಗಳು ಬರ್ತಾನೆ ಇರುತ್ತೆ. ಪೇಪರ್ಗಳಲ್ಲಿ ವರದಿಯೂ ಆಗ್ತಾ ಇರುತ್ತೆ. ಈಗಲೂ ನೀವು ಗೂಗಲ್ ಮಾಡಿ ನೋಡಿದ್ರೆ ಯಾವ ವರ್ಷದಲ್ಲಿ ಎಷ್ಟೆಷ್ಟು ದಾಳಿಗಳನ್ನ ತಪ್ಪಿಸಲಾಯಿತು ಅನ್ನೋ ವರದಿಗಳು, ವಿವರಗಳು ಸಿಕ್ಕೇ ಸಿಗುತ್ತೆ. ಆದ್ರೆ ನಮ್ಮ ಜನರು ಅದರ ಕಡೆಗೆ ಗಮನ ಕೊಡೋದಿಲ್ಲ.
ಇಂಥ 100 ದಾಳಿಯನ್ನ ತಪ್ಪಿಸುವಲ್ಲಿ ನಮ್ಮ ಇಂಟೆಲಿಜೆನ್ಸ್ ಯಶಸ್ವಿ ಆದ್ರೂ ಒಂದು ದಾಳಿ ನಡೀತು ಅಂದ್ರೆ ಅದೆಲ್ಲದರ ಹೊಣೆಗಾರಿಕೆ ಜನರ ಚೀಮಾರಿ, ಸೋಷಿಯಲ್ ಮೀಡಿಯಾದಲ್ಲಿ ಉದ್ದುದ್ದ ಬರೆದು ಪ್ರಶ್ನೆ ಕೇಳಿ ನಾನೇ ಗ್ರೇಟ್ ಎನ್ನಿಸಿಕೊಳ್ಳೋ ವ್ಯಕ್ತಿಗಳ ತೆವಲು, ಇದೆಲ್ಲದಕ್ಕೂ ಅವರು ಬಲಿಯಾಗಬೇಕಾಗುತ್ತೆ. ಜನಸಾಮಾನ್ಯರು ನೆಮ್ಮದಿಯ ನಿದ್ದೆ ಮಾಡೋದಕ್ಕೆ ಸಮಯವನ್ನ ಮೀಸಲಿಡ್ತಾರೆ, ಆದ್ರೆ ಭದ್ರತಾ ಕಾರ್ಯಗಳಲ್ಲಿ ತೊಡಗಿದ್ದವರು ಮಲಗಿದ್ದರೂ ಎಚ್ಚರಗೊಂಡಿರ್ತಾರೆ ಅನ್ನೋದನ್ನ ಜನರು ಅರ್ಥ ಮಾಡಿಕೊಳ್ಬೇಕಿದೆ. ಈಗ ಎಲ್ಲರ ಅಚ್ಚರಿ ಹಾಗೂ ಆತಂಕಕ್ಕೆ ಕಾರಣವಾಗೋ ಇನ್ನೊಂದು ವಿಷಯ ಕೂಡ ಇದೆ. ಈ 253 ಶಂಕಿತ ಉಗ್ರರು ಭಾರತದಲ್ಲಿ ಇದ್ದಿದ್ದು ಹೇಗೆ ಅನ್ನೋದು. ಅಂದಹಾಗೆ ಇವರೆಲ್ಲರೂ ಹೊರಗಿನಿಂದ ಬಂದವರ ಅಂತ ಕೇಳಿದರೆ ಖಂಡಿತ ಅಲ್ಲ. ಇದರಲ್ಲಿ ಇಲ್ಲೇ ತಯಾರಾಗಿದ್ದ ಉಗ್ರರು ಇರ್ತಾರೆ ಅನ್ನೋದು ಕಟು ಸತ್ಯ. ಇದೇ ಕಾರಣಕ್ಕೆ ದೇಶದ ಪ್ರತಿಯೊಬ್ಬರನ್ನು ಪರಿಶೀಲನೆ ಮಾಡೋ ಕೆಲಸ ಆಗ್ತಾ ಇರೋದು. ಇವತ್ತು ಹೊರಗಿನಿಂದ ಬಂದು ಸೇರಿಕೊಳ್ಳುವವರನ್ನ ಕಂಟ್ರೋಲ್ ಮಾಡೋದಕ್ಕೆ ಗಡಿಯಲ್ಲಿ ಹಿಂದೆಂದಿಗಿಂತ ಹೆಚ್ಚಿನ ಕಣ್ಗಾವಲು ಇರಿಸಲಾಗಿದೆ ಹಾಗೂ ಭಾರತಕ್ಕೆ ವಿವಿಧ ಮಾರ್ಗಗಳ ಮೂಲಕ ಬರೋ ಎಲ್ಲರ ಮೇಲೂ ಕಣ್ಣಿರಿಸಲಾಗ್ತಾ ಇದೆ. ಆದ್ರೆ ಇಲ್ಲೇ ಇದ್ದು ಇಂಥ ದೇಶದ್ರೋಹದ ಕೆಲಸಕ್ಕೆ ಮುಂದಾಗ್ತಾ ಇರುವವರನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲಾಗಿರೋದು. ಆದ್ರೆ ಈ ಆಂತರಿಕ ಶತ್ರುಗಳಿಗೆ ಬೆಂಬಲ ಕೊಡೋದಕ್ಕೆ ಕೆಲವರು ನೇರವಾಗಿ ನಿಂತಿರೋದೇ ಭಾರತೀಯರಿಗೆ ಸಮಸ್ಯೆಗಳಾಗ್ತಾ ಇರೋದು. ಆದ್ರೆ ಅದಕ್ಕೆ ಪರಿಹಾರ ಕೂಡ ಭಾರತೀಯರ ಕೈಯಲ್ಲೇ ಇದೆ. ಅಂದಹಾಗೆ ಇಷ್ಟೊತ್ತು ಶಹಜಾದ್ ಭಟ್ಟಿ ಅನ್ನೋ ಉಗ್ರನ ಲಿಂಕ್ ಅನ್ನೋ ಬಗ್ಗೆ ಹೇಳ್ತಾ ಬಂದ್ವಿ. ಆತ ಯಾರು ಅಂದ್ರೆ ಇವನೇ. ಈ ವಿಡಿಯೋದಲ್ಲಿ ಆತ ಹೇಳ್ತಾ ಇರೋದೇನು ಅಂದ್ರೆ, ಮೋದಿಯನ್ನ ಸೋಲಿಸೋದಕ್ಕೆ, ಮೋದಿ ವಿರುದ್ಧ ಹೋರಾಡೋದಕ್ಕೆ ನಾನು ಜಿರಳೆ ಪಕ್ಷಕ್ಕೆ ಬೆಂಬಲ ಕೊಡ್ತೀನಿ ಅಂತ. ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನೋದು ಜನರಿಗೆ ಅರ್ಥವಾಗ್ತಾ ಇಲ್ಲ. ಅವನ್ಯಾರೋ ದೀಪ್ಗೆ ನಾನು ಫಾರಿನ್ ನಲ್ಲಿ ಓದ್ತಾ ಇದ್ದೆ ಅಂತ ಇಲ್ಲಿ ಬಂದು ತಪ್ಪಾಗಿ ಇಂಗ್ಲಿಷ್ ಮಾತಾಡ್ತಾ ಹೋರಾಟಕ್ಕಿಂತ ಹಾರಾಟ ಜಾಸ್ತಿ ಮಾಡ್ತಾ ಇದ್ದಾನೆ. ಯಾವ ಪರ್ಮಿಷನ್ ಇಲ್ಲದೆ ಸ್ಕೂಲ್ಗಳ ಇನ್ಸ್ಪೆಕ್ಷನ್ ಶುರು ಮಾಡಿದ್ದಾನೆ. PM ಕೇರ್ ಫಂಡ್ ಇರೋದು ಪ್ರಕೃತಿ ವಿಕೋಪದಂತ ಸಮಸ್ಯೆಗಳು ಎದುರಾದಾಗ ಬಳಸೋದಕ್ಕೆ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಅದನ್ನ ಹಾಗೆ ಬಳಸಿ ಹೀಗೆ ಬಳಸಿ ಅಂತ ಲೆಕ್ಚರ್ ಕೊಡ್ತಾ ಇದ್ದಾನೆ. ಎಲ್ಲಿ ನೋಡಿದ್ರೆ ಉಗ್ರಗಾಮಿಗಳೆಲ್ಲ ಜಿರಳೆ ಪಕ್ಷಕ್ಕೆ ನಮ್ಮ ಬೆಂಬಲ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇವರುಗಳ ಉದ್ದೇಶ ಏನು, ಹಿನ್ನೆಲೆ ಏನು ಅನ್ನೋ ಆತಂಕ ತಲೆಯಲ್ಲಿ ಮೆದುಳಿರೋ ಭಾರತೀಯರಿಗೆ ಮಾತ್ರ ಅರ್ಥ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದ್ಮೇಲೆ ಜನರು ಪಕ್ಷಾತೀತವಾಗಿ ಯೋಚಿಸೋ ಪ್ರಬುದ್ಧತೆಯನ್ನ ಬೆಳೆಸ್ಕೊಳ್ಬೇಕು. ಇಲ್ಲಿ ಯಾರು ಪ್ರಶ್ನಾತೀತರಲ್ಲ ಅನ್ನೋದು ನಿಜವೇ. ನಮ್ಮ ಹಕ್ಕಿಗಾಗಿ ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡೋದಕ್ಕೆ ಯಾರು ರಿಸ್ಟ್ರಿಕ್ಷನ್ ಹಾಕಿಲ್ಲ. ಆದ್ರೆ ಪ್ರತಿಯೊಂದಕ್ಕೂ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ಒಂದು ವಿಚಾರದಲ್ಲಿ ಯಾರೆಲ್ಲ ಮುತುವರ್ಜಿ ವಹಿಸ್ತಾ ಇದ್ದಾರೆ, ಅವರ ಹಿನ್ನೆಲೆ ಏನು, ಉದ್ದೇಶ ಏನು, ಇದೆಲ್ಲವನ್ನ ಯೋಚಿಸಿ ನಿಲುವು ತೆಗೆದುಕೊಂಡ್ರೆ ದೇಶವೂ ಚೆನ್ನಾಗಿರುತ್ತೆ, ಜನರು ಚೆನ್ನಾಗಿರ್ತಾರೆ. ಇನ್ನು ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತದ ಹೊಡೆತಗಳು ಮುಂದುವರೆದಿವೆ. ಭಾರಿ ಮಳೆ ಹಿನ್ನೆಲೆ ಚೆನಾಬ್ ನದಿ ಭರ್ತಿಯಾಗಿದ್ದು ಸಲಾಲ್ ಡ್ಯಾಂನಿಂದ ಯಥೇಚ್ಛವಾಗಿ ನೀರನ್ನ ಪಾಕಿಸ್ತಾನಕ್ಕೆ ಬಿಡಲಾಗಿದೆ. ಇಷ್ಟು ದಿನ ನೀರಿಲ್ಲ ಅಂತ ಆಡ್ತಾ ಇದ್ರು, ಅದೆಲ್ಲದರ ಬಡ್ಡಿ ಸಮೇತ ತೀರಿಸೋ ಕೆಲಸ ಆಗಿದ್ದು ಪಾಕಿಸ್ತಾನದ ಸಾಕಷ್ಟು ಕಡೆಗಳಲ್ಲಿ ಪ್ರವಾಹ ಉಂಟಾಗುವುದು ಕನ್ಫರ್ಮ್ ಆಗಿದೆ. ಇಂಡಸ್ ಟ್ರೀಟಿ ಸಸ್ಪೆಂಡ್ ಆಗಿರೋದ್ರಿಂದ ಸಿಂಧೂ ನದಿ ನೀರಿನ ಕುರಿತಂತೆ ಯಾವುದೇ ನಿರ್ಧಾರ ಆದ್ರೂ ಅದನ್ನ ಕೇವಲ ಭಾರತ ಮಾತ್ರ ತೆಗೆದುಕೊಳ್ಳುತ್ತೆ. ಆದ್ರಿಂದ ನೆರೆಯ ಶತ್ರುಗಳಿಗೆ ಸದ್ಯ ಪ್ರವಾಹ ಭಾಗ್ಯವನ್ನ ನೀಡಲಾಗಿದೆ. ಈ ಸುದ್ದಿ ಗೊತ್ತಾದ ತಕ್ಷಣ ಅಯ್ಯೋ ಪಾಪ ಹಾಗೆ ಹೀಗೆ ಅಂತ ರೋಧಿಸೋ ಅನಿಷ್ಟ ಸಂತತಿಗಳು ಮುಂದೆ ಬರಬಹುದು ಅನ್ನೋದು ನಿರೀಕ್ಷಿತವೇ. ಆದ್ರೆ ಪಿಶಾಚಿಗಳ ಪರವಾಗಿ ಕಣ್ಣೀರು ಹಾಕುವ ಮುನ್ನ ನಮ್ಮ ಯೋಧರು ಉಗ್ರ ದಾಳಿಗೆ ಬಲಿಯಾದ ಅಮಾಯಕರನ್ನ ನೆನಪಿಸ್ಕೊಳ್ಳಿ. ಅದಾದ ಬಳಿಕವೂ ನಿಮಗೆ ಪಿಶಾಚಿಗಳ ಮೇಲೆ ಕರುಣೆ ಬರುತ್ತೆ ಅಂದ್ರೆ ನೀವು ಮನುಷ್ಯರ ಕೆಟಗರಿಗೆ ಸೇರೋದಿಲ್ಲ, ಭಾರತೀಯ ಎನ್ನಿಸ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅನ್ನೋದು ದೇಶದ ಮೇಲೆ ನಿಯತ್ತಿರೋ ಜನರು ಮಾತ್ರ ಹೇಳೋ ಮಾತು. ನೀವೇನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳಿ.